ಹಾಯ್ ಹಲೋ ಎವ್ರಿವನ್, ನನ್ನ ರುಚಿಯಾನ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಡೈಲಿ ಕಿಚನಿಂದನೇ ನಾನು ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡ್ತಿದ್ದೆ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಈ ಒಂದು ಹೆಸರೇ ಇಟ್ಟಿರೋ ಹಾಗೆ ರುಚಿ ಅಂದರೆ ಅಡುಗೆ, ಯಾನ ಅಂದರೆ ಟ್ರಾವೆಲ್. ಈ ಒಂದು ನನ್ನ ಲೈಫಲ್ಲಿ ಬರೀ ರುಚಿ ಅಷ್ಟೇ, ಅಡುಗೆ ಅಷ್ಟೇ ಅಲ್ಲದೆ ಒಂದು ಟ್ರಾವೆಲ್ ಬ್ಲಾಗ್ ಕೂಡ ಮುಂಬರೋ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ, ಎಲ್ಲರ ಮನೇಲಿ ಹೇಗೆ ಮಾರ್ನಿಂಗ್ ರೂಟೀನ್ ಇರುತ್ತೋ ಅದೇ ಥರನೇ ನನ್ನ ರೂಟೀನ್ ಕೂಡ ಇರುತ್ತೆ. ಮಕ್ಕಳ ಸ್ಕೂಲಿಗೆ ಕಳಿಸಿದ್ಮೇಲೆ ಕಸ ತೆಗಿ, ನೆಲ ಒರೆಸು, ಇದೇ ಥರನೇ ನನ್ನ ರೂಟೀನ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಕ್ಕಿಂತ ಒಂದು ಖುಷಿಕರ ವಿಷಯ ಅಂದರೆ ಈ ಗಿಡದಲ್ಲಿ ಅರಳುವಂತಹ ಈ ಒಂದು ಹೂಗಳು. ಎಷ್ಟೋ ಟೆನ್ಷನ್ ಇರಲಿ, ಎಷ್ಟೋ ಸ್ಟ್ರೆಸ್ ಇರಲಿ, ಈ ಒಂದು ಹೂಗಳನ್ನು ನೋಡಿದಾಗ ನಮ್ಮ ಮನಸ್ಸು ಯಾವಾಗಲೂ ಖುಷಿ ಪಟ್ಟೇ ಪಡುತ್ತೆ. ಏನಪ್ಪ ಅವಳು ನಮಗೂ ಸ್ಟ್ರೆಸ್ಸು ಟೆನ್ಷನ್ ಅಂತ ಹೇಳ್ತಾರೆ, ಬರೀ ಹೊರಗಡೆ ದುಡಿಯೋರಿಗಷ್ಟೇ ಅಲ್ಲ, ಎಲ್ಲ ಹೌಸ್ ವೈಫ್ಗೂ ಕೇಳಿ ಅವ್ರದ್ದೇ ಆದಂಥ ಟೆನ್ಷನ್ಗಳು, ಹೆಲ್ತ್ ಇಶ್ಯೂಸ್ಗಳು ನಮ್ಮಂತಹ ಹೌಸ್ ವೈಫ್ಗಳಿಗೂ ಇರುತ್ತೆ. ಸೊ ಎಲ್ಲ ಒಂದು ಪರಿಸ್ಥಿತಿ ಇವಳು ಚೆನ್ನಾಗಿದ್ದಾಳೆ ಅಂದ್ಕೊತಾನೆ ಇರುತ್ತೆ. ಆದರೆ ಪರಿಸ್ಥಿತಿ ಅಂತೂ ಯಾವತ್ತೂ ಬದಲಾಗಲ್ಲ. ಆದರೆ ನಾವು ಪರಿಸ್ಥಿತಿಗನುಗುಣವಾಗಿ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಬೇಕು. ಯಾವಾಗಲೂ ಔಟ್ಸೈಡಿಂದ ಬಂದು ಮನೆಯಲ್ಲಿ ಸ್ಟ್ರೆಸ್ಸಿಂದ ಕೆಲಸ ಮುಗಿಸಿ ಹೋಗುವಂತಹ ಎಷ್ಟೋ ವರ್ಕಿಂಗ್ ವುಮೆನ್ಸನ್ನು ನೋಡಿದ್ರೆ, ನಾವು ಹೌಸ್ ವೈಫ್ಗಳು ನಮ್ಮ ಟೈಮನ್ನು ತುಂಬ ಚೆನ್ನಾಗಿ ಕಳೀತಿದ್ದೀವಿ, ವಿ ಆರ್ ಲಕ್ಕಿ ಅಂತ ಅಂದ್ಕೊಂಬಿಟ್ಟು ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಬೇಕು ಅಷ್ಟೇ. ಸೊ ನಾನು ಇವತ್ತು ಇಡ್ಲಿ ಮಾಡಿದ್ದೆ. ಸಂಜೆ ನಾನು ಕಡಲೆಕಾಯಿ ಪರೀಕ್ಷೆಗೆ ಹೋಗಿದ್ವಿ. ಈ ಕಡಲೆಕಾಯಿ ಪರೀಕ್ಷೆಯ ಡೀಟೇಲ್ ವಿಡಿಯೋನ ನಾನು ನನ್ನ ರುಚಿಯಾನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಅಲ್ಲಿ ಚೆಕ್ ಮಾಡಿ. ತುಂಬ ಚೆನ್ನಾಗಿತ್ತು ಕಡಲೆಕಾಯಿ ಪರೀಕ್ಷೆ. ಇಲ್ಲಿ ಸಿಗುವಂಥ ಕಡಲೆಕಾಯಿ ಕೂಡ ತುಂಬ ರುಚಿಯಾಗಿತ್ತು. ಸ್ಥಳದ ಮಹಿಮೆನೂ ಕೂಡ ಹೇಳಿದ್ದೀನಿ, ಯಾಕೆ ಕಡಲೆಕಾಯಿ ಪರೀಕ್ಷೆ ನಡೀತಾ ಉಂಟು ಇಲ್ಲಿ ಅಂತ ಹಾಕೊಂಬಿಟ್ಟು. ಸೊ ಇದೇ ಥರ ನನ್ನ ಚಾನಲನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.